ಸಾರಿ ಮ್ಯಾಮ್. ಯು ಇಡಿಯಟ್, ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಎಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ ನಿನ್ನ? ಇನ್ಯಾವತ್ತು ಇವ್ರ ಮೇಲೆ ಕೈ ಎತ್ತಗ್ ನೋಡ್ಬೇಡಿ ಮಿಸ್ ಸೌಂದರ್ಯ. ಏನ್ ಹೇಳ್ತಿದ್ಯಾ ದಿಶಾ? ಇವಳು ಮಾಡಿದ ತಪ್ಪು ಅಂತ ಗೊತ್ತಿದ್ರು ಇವಳನ್ನ ಸಪೋರ್ಟ್ ಮಾಡ್ತಿದ್ಯಾ? ಇಟ್ ವಾಸ್ ಎ ಜೆನ್ಯೂನ್ ಮಿಸ್ಟೇಕ್. ಸಾರಿನೂ ಕೇಳಿದ್ರಲ್ವಾ, ಅವ್ರೇನ್ ಬೇಕು ಅಂತ ಮಾಡಿದ್ರ? ಅಷ್ಟಕ್ಕೂ ಯಾರ ಮೇಲೂ ಕೈ ಎತ್ತೋ ರೈಟ್ಸ್ ನಿಮಗಿಲ್ಲ. ನೀವ್ ಹಾಗೆ ಕೈ ಮಾಡ್ಬೇಕು ಅಂದ್ರೆ ನನ್ ಮೇಲೆ ಕೈ ಎತ್ತಿ ನೋಡೋಣ. ನಾಟ್ ಲೈಕ್ ದಟ್. ಇವಳು ಯಾರು? ಸ್ಟಾಫ್ ಅಂತನಾ? ಭೇದ ಭಾವ ಮಾಡ್ತಿದ್ದೀರಾ ಮಿಸ್ ಸೌಂದರ್ಯ? ಹ್ಯೂಮ್ಯಾನಿಟಿ ಅನ್ನೋದೇ ಇಲ್ವಾ ನಿಮ್ಗೆ? ನಂಗೆ ಈ ತರ ಬಿಹೇವಿಯರ್ ಇಷ್ಟ ಆಗಲ್ಲ. ಪರವಾಗಿಲ್ಲ, ನಿಮ್ದೇನು ತಪ್ಪಿಲ್ಲ, ಯೋಚನೆ ಮಾಡಬೇಡಿ. ದಿಶಾ, I'll send you the details. ನಾನು ನಿಜವಾಗ್ಲೂ ಸಾರಿ. ಅವ್ರು ಆಚೆ ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ. Immediately clean this. ಏನೋ ಕಲಿತಾ ಇದ್ದಾನಲ್ಲ ಅನ್ನೋ ತೃಪ್ತಿ ಇರುತ್ತೆ. ಏನೋ ಆರೋಗ್ಯವಾಗಿರ್ಬೇಕಷ್ಟೇ. ಅಣ್ಣ, ಏನೇ? ನಾನೇನೋ ಒಂದ್ ಕೇಳ್ತೀನಿ, ಬೈಬಾರ್ದು. ಅಲ್ಲ, ನೀ ಕೇಳು, ಬೈಯೋದಂತೂ ಮಾಮೂಲು. ಏನು ಅಂತ ವಿಷಯ ಕೇಳ್ದೆ ಬೈತೀನಿ ಅಂತೀಯಲ್ಲ? ನೀನು ಬೈಸ್ಕೊಳ್ಳೋ ತರದ್ದೇ ಏನೋ ಕೇಳ್ತೀಯಾ? ಅದ್ಗೆ ಅವಳು ಅದೇನ್ ಹೇಳ್ತಾಳೆ ಮೊದಲು ಕೇಳಿ. ಕೇಳೆ. ನಾನು ನರಸಿಂಹನ್ ಜೊತೆಲಿ ಜಿಮ್ಗೆ ಹೋಗ್ತೀನಿ. ಒಚ್ಚಲ, ಈಗ ನೀನ್ ಬೈತೀಯೋ ಅಥವಾ ನಾನೇ ಬೈಲೋ? ನಾನು ಇವಾಗ ಬೈಯೋ ಅಂತದ್ ಏನ್ ಕೇಳ್ದೆ? ಮನೆಯಲ್ಲೇ ಮಾಡೋದು 1000 ಕೆಲಸ ಇರುತ್ತೆ, ಅದನ್ನ ಬಿಟ್ಟು ಜಿಮ್ಗೆ ಹೋಗೋದೇನೋ ಮಾಡ್ತಾಳೆ ಅಂತ. ನನ್ನ ಹೆಂಡತಿ ನೋಡಿ ಸ್ವಲ್ಪ ಕಲಿಯೇ. ಇವತ್ತಿನವರೆಗೂ ಎಷ್ಟು ಆರೋಗ್ಯವಾಗಿದ್ದಾಳೆ ನೋಡು. ನೋಡು, ಮದುವೆ ಆದಾಗಿಂದ 1 ಇಂಚಾದ್ರ ದಪ್ಪ ಆಗಿದ್ದಾಳ, ಸಣ್ಣ ಆಗಿದ್ದಾಳ, ಏನೂ ಇಲ್ಲ, ಹಾಗೇ ಇದ್ದಾಳೆ. ನೀನ್ ನೋಡು, ಆ ಜಾಮೂನು ಸೀರಾಗ ಹಾಕ್ತಾರಲ್ಲ ಹಂಗ ಕೂತಿದ್ಯಾ. ಸಾಕು ಸುಮ್ಮನೆ, ಎಲ್ರ ಮುಂದೆ ಹಾಗೆಲ್ಲ ಮಾತಾಡ್ಬೇಡಿ. ಆಯ್ತಾಯ್ತು, ತಾವು ಜಿಮ್ಗೆ ಯಾಕೆ ಹೋಗ್ಬೇಕು? ಸಣ್ಣ ಆಗಕ್ಕೆ? ದಿನ 4 ಸಲ ತಿನ್ನೋದನ್ನ ಬಿಡೆ, ತಾನೇ ಸಣ್ಣ ಆಗೋಗ್ತೀಯ. 4 ಸಲ ಅಲ್ಲ ಅಣ್ಣ, 5 ಸಲ. ಇದ್ಯಾವಾಗ್ಲೇ ಇನ್ನೊಂದ್ಸಲ ಸೇರಿಸ್ಕೊಂಡೆ? ಹಾಗಾದ್ರೆ ಈ ಜನ್ಮದಲ್ಲಿ ಸಣ್ಣ ಆಗಲ್ಲ ಬಿಡೆ. ಆಯ್ತಣ್ಣ, ಇನ್ಮೇಲೆ ಸ್ವಲ್ಪ ಕಮ್ಮಿ ತಿಂತೀನಿ. ಆದ್ರೆ ಈಗ ತುಂಬಾ ಹೊಟ್ಟೆ ಹಸಿವು ಆಗ್ತಿದೆ, ಹೋಟೆಲ್ಗೆ ಹೋಗಿ ಫುಲ್ ಮೀಲ್ಸ್ ತಿನ್ನೋಣ. ಏನ್ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ನೀನು ಆರಾಮಾಗೆ ನಿನ್ ಪಾಡು ನೀನು ತಿನ್ಕೊಂಡ್ ಉಣ್ಕೊಂಡ್ ಚೆನ್ನಾಗಿರು. ಚಿಮ್ಮ, ಇನ್ಮೇಲೆ ನಿನ್ ಎಕ್ಸಸೈಸು, ನಿನ್ ಪುಷಪ್ ಎಲ್ಲ ಇಲ್ಲಲ್ಲ ಜಿಮ್ ಅಲ್ಲಿ. ಗೊತ್ತಲ್ಲ, ಡ್ಯೂಟಿ ಟೈಮ್ ಆಯ್ತು ನನಗೆ. ಬರ್ಲಾ? ಬಾಯ್ ಬಾಯ್. ಅಕ್ಕ ಈ ರೀತಿ ನನ್ನ ಕಣ್ಮುಂದೆ ಕಾಣಿಸ್ಕೊತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವಿಧಿ ನಮ್ಮನ್ನು ಈ ರೀತಿ ಭೇಟಿ ಆಗೋ ತರ ಮಾಡ್ತಲ್ಲ. ಅವಳು ಏನೋ ಕಣ್ಸ್ ಕಟ್ಕೊಂಡು ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅಂತ ಮನೆ ಬಿಟ್ಟು ಬಂದ್ಲು. ನನ್ನ ದಿಶಾ ಆಗಿ ಒಳ್ಳೆ ಪೋಸ್ಟ್ ಅಲ್ಲಿರೋ ಈ ಆಫೀಸ್ಗೆ ನಮ್ಮ ಅಕ್ಕ ಇಷ್ಟು ಚಿಕ್ಕ ಕೆಲಸ ಮಾಡಕ್ ಬಂದಿದ್ದಾಳೆ ಅಂದ್ರೆ ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದು. ಅಲ್ಲಿಗೆ ಅವಳ ಕನಸು ನನ್ಸಾಗಿಲ್ಲ ಅಂತ ಆಯ್ತು. ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ತುಂಬಾ ದಿನ ಆಯ್ತು. ಆದ್ರೂ ನಮ್ ಧ್ವನಿನ ಮರೀದೆ ನೆನ್ಪಿಟ್ಕೊಂಡಿದ್ದಲ್ಲ. ಆದ್ರೂ
ನಾನು ಎಲ್ಲಿದ್ದೀನಿ ಏನ್ ಮಾಡ್ತಿದ್ದೀನಿ ಅಂತ ಇಷ್ಟು ದಿನ ಆದ್ರೂ ಒಂದು ಫೋನ್ ಮಾಡ್ಲಿಲ್ಲ ಅಲ್ವಾ? ಅಷ್ಟು ಕಾಲ್ ಮನ್ಸಾಗಿದೆ ಅಕ್ಕಂಗೆ. ಅಕ್ಕ, ಏನಮ್ಮ ದಿಶಾ, ದೀಪನ್ ತರ ಮಾತಾಡ್ತಿದ್ಯಾ? ನಿಮ್ ಜೊತೆ ನಾನು ಯಾವಾಗ್ಲೂ ಹಂಗೆ ಮಾತಾಡೋದು. ಅದೇನೋ ನಿಜ, ಆದ್ರೆ ನೀನ್ ಇವಾಗ ಆಫೀಸಲ್ಲಿ ಇದೆಯಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಸರಿ, ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಫೀಸಲ್ಲಿ ಎಂಜಾಯ್ ಮಾಡ್ದಾ? ಏನ್ ಎಂಜಾಯ್ ಮಾಡೋದು ಏನೋ, ನನ್ಗಂತೂ ತುಂಬಾ ಟೆನ್ಷನ್ ಆಗ್ತಿದೆ ಅಕ್ಕ. ಅಂಥದ್ದೇನ್ ಟೆನ್ಷನ್ ಆಗಿದೆ? ಅಲ್ಲಿ ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಏನೂ ಇಲ್ಲ ಅಕ್ಕ, ಆದ್ರೆ ಇವತ್ತು ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಲ್ಲ, ಇವಳ ಕಿದ್ದಕ್ಕಿದ್ದಂಗೆ ಕಾಲ್ ಕಟ್ ಮಾಡಿದ್ಲು. ಏನೋ ಒಟ್ನಲ್ಲಿ ದಿಶಾ ಆಗಿ ಆಫೀಸಲ್ಲಿ ಒಳ್ಳೆ ಹೆಸರು ತಗೊಂಡ್ರೆ ಅಷ್ಟೇ ಸಾಕು. ಮ್ಯಾಮ್, ಸೌಂದರ್ಯ ಮ್ಯಾಮ್ ಇದನ್ನ ಕೊಟ್ರು, ನೀವು ಒಂದ್ಸತಿ ಇದನ್ನ ಚೆಕ್ ಮಾಡ್ಬೇಕಂತೆ. ಆಯ್ತಾ ಅಕ್ಕ? ಸಾರಿ ರೂಪಾ ಅವರೇ, ಅದು ಅಕ್ಕನ ಹತ್ರ ಮಾತಾಡ್ತಿದ್ದೆ ಅಲ್ವಾ, ಅದಕ್ಕೆ ಹಂಗೆ ಕರೆದ್ಬಿಟ್ಟೆ. ನೋ ಇಶ್ಯೂಸ್ ಮ್ಯಾಮ್, ಬಟ್ ನೀವು ನನ್ನ ಈ ಥರ ಕರೆಯೋದನ್ನ ಸೌಂದರ್ಯ ಮ್ಯಾಮ್ ನೋಡಿದ್ರೆ ನನಗೆ ತೊಂದರೆ ಆಗ್ಬೋದು. ಯಾಕಂದರೆ ನಾನು ಅವ್ರ PA ಅಷ್ಟೇ. ಅವ್ರು ನನ್ನ ಯಾವ ಥರ ಟ್ರೀಟ್ ಮಾಡ್ತಾರೋ ನೀವು ನನ್ನ ಅದೇ ಥರ ಟ್ರೀಟ್ ಮಾಡಿ ಅಷ್ಟೇ.